ಮಹಾತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆದು ಆಕೆಯ ಆಶೀರ್ವಾದವನ್ನು ಬೇಡೋದ್ರ ಜೊತೆಗೆ ಮಳೆ ಬೆಳೆಯನ್ನು ಕರುಣಿಸಿ ಜಾನುವಾರುಗಳಿಗೆ ರಕ್ಷಣೆಯನ್ನು ಕೊಡು ತಾಯಿ ಅಂತೇಳಿ ಪ್ರಾರ್ಥಿಸಿದ್ದೇನೆ. ತಾಯಿ ರಕ್ಷಣೆ ಕೊಡಲಿ. ಯಾವಾಗಲೂ ತಾಯಿ ಚಾಮುಂಡೇಶ್ವರಿ ದುಷ್ಟರಿಗೆ ಶಿಕ್ಷೆ ಕೊಟ್ಟು ಶಿಷ್ಟರ ರಕ್ಷಣೆ ಮಾಡುವಂಥ ಪರಂಪರೆಗೆ ಅನುಗುಣವಾಗಿ ಒಳಗೆ ದೇಶದೊಳಗಿರುವಂಥ ದುಷ್ಟ ಮನಸ್ಸುಗಳನ್ನು ನಾಶ ಮಾಡಲಿ, ದುಷ್ಟ ಬುದ್ಧಿಯನ್ನು ನಾಶ ಮಾಡಲಿ, ದೇಶದ ಹೊರಗಿರ್ತಕ್ಕಂಥ ರಾಷ್ಟ್ರ ವಿರೋಧಿಗಳಿಗೆ ಅವರಿಗೆ ನಾಶವನ್ನು ಮಾಡಿ ರಾಷ್ಟ್ರಕ್ಕೆ ರಕ್ಷಣೆ ಕೊಡಲಿ ಅಂತ ತಾಯಿಯಲ್ಲಿ ಪ್ರಾರ್ಥಿಸ್ತೇನೆ. ನಂಬಿದವ್ರನ್ನ ಕೈ ಬಿಡೋದಿಲ್ಲ ಅನ್ನೋದು ಒಂದು ನಂಬಿಕೆ. ಆ ನಂಬಿಕೆಗೆ ಅನುಗುಣವಾಗಿಯೇ ತಾಯಿಯ ದರ್ಶನವನ್ನು ಪಡೆದಿದೆ. ನಮ್ಮ ಮುಖ್ಯಮಂತ್ರಿಗಳು ವಿಪಕ್ಷದಲ್ಲಿದ್ದಾಗ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋರಾಟ ಮಾಡಿದ್ರು. ಅವ್ರು ಮುಖ್ಯಮಂತ್ರಿ ಆದಮೇಲೆ ಸಾರ್ವಜನಿಕವಾಗಿ ಒಂದು ಹೇಳಿಕೆ ಕೊಟ್ಟರು, ಯಾರೂ ಬಿತ್ತನೆ ಮಾಡಬೇಡಿ, ಜಲಾಶಯಗಳ ನೀರನ್ನು ಕುಡಿಯೋ ನೀರಿಗೆ ಉಳಿಸಬೇಕು, ಕುಡಿಯೋ ನೀರಿನ ಉಳಿಸ್ಕೊಂಡು ಖಾತ್ರಿಪಡಿಸ್ಕೊಂಡು ಆಮೇಲೆ ನೀರಾವರಿಗೆ ಬಳಕೆ ಮಾಡಬೇಕು ಅಂತ ಹೇಳಿದ್ದಾರೆ. ನಮ್ಮ ಬೆಂಗಳೂರಿಗೆ, ಮೈಸೂರಿಗೆ, ಮಂಡ್ಯಕ್ಕೆ ಮತ್ತು KRSನ ಮೂಲದಿಂದ ನಾವೇನು ಕಾವೇರಿಯಿಂದ ನೀರು ಕೊಡ್ತೇವೆ ಅದಕ್ಕೆ ಕುಡಿಯೋ ನೀರಿಗೆ ಲಭ್ಯ ಎಷ್ಟಿದೆ? ಮುಖ್ಯಮಂತ್ರಿಗಳೇ ಬಾಯ್ಬಿಡಿ. ನೀವು ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿದಿರಿ. ನಮ್ಮ ಜನರಿಗೆ ನೀರು ಕೊಡದೆ ನೀವು ತಮಿಳುನಾಡಿಗೆ ನೀರು ಬಿಡೋದು ಹೇಗೆ ನಮ್ಮ ಹಕ್ಕನ್ನು ಉಳಿಸಿದಂತೆ ಆಗುತ್ತೆ ಹೇಳಿ. ಅದಕ್ಕೆ ನಾವು ಮುಖ್ಯಮಂತ್ರಿಗಳ ಬೆಂಬಲಕ್ಕೆ ನಿಂತಿದ್ದೇವೆ. ಮುಖ್ಯಮಂತ್ರಿಗಳೇ, ತಮಿಳುನಾಡಿನ ವಾಟರ್ಮ್ಯಾನ್ ನೀವಲ್ಲ. ವಾಟರ್ಮ್ಯಾನ್ ಥರ ಟ್ರೀಟ್ ಮಾಡೋದಕ್ಕೆ ನೀವು ಯಾರಿಗೂ ಅವಕಾಶ ಕೊಡಬಾರದು. ನೀವು ನಮ್ಮ ಮುಖ್ಯಮಂತ್ರಿ. ನಮ್ಮ ಜನರ ರಕ್ಷಣೆ ಮಾಡೋ ಜವಾಬ್ದಾರಿ ನಿಮಗಿದೆ. ಮತ್ತು ನೀವು ಹಿಂದೆನೇ ಹೇಳಿದ್ರಿ ನಮ್ಮ ನೀರು ನಮ್ಮ ಹಕ್ಕು ಅಂತ. ನಮ್ಮ ನೀರು ಅದು ನಮ್ಮ ಹಕ್ಕು. ಆ ಹಕ್ಕಿನ ರಕ್ಷಣೆಗೆ ನೀವು ಮುಂಚೂಣಿಯಲ್ಲಿ ನಿಲ್ಲಿ, ನಿಮ್ಮ ಬಲಕ್ಕೆ ನಾವು ನಿಲ್ತೀವಿ. ನೀವು ನೀರು ಬಿಟ್ಟು ತಮಿಳುನಾಡಿನ ವಾಟರ್ಮ್ಯಾನ್ ಥರ ಆಗಬೇಡಿ ಅನ್ನೋದೇ ನಮ್ಮ ಆಗ್ರಹಪೂರ್ವಕವಾಗಿರತಕ್ಕಂಥ ವಿನಂತಿ ಇದೆ. ಮಾತುಕತೆ ಆಡಲಿ. ಮಾತುಕತೆ, ಪ್ರಜಾಪ್ರಭುತ್ವದಲ್ಲಿ ಮಾತುಕತೆಯೇ ಪರಿಹಾರ. ಅವ್ರಿಗೆ ತೋರಿಸ್ಬೇಕು ನಮ್ಮ ಜಲಾಶಯದ ಪರಿಸ್ಥಿತಿ ಏನಿದೆ, ಕುಡಿಯೋಕ್ಕೆ ನೀರು ಎಷ್ಟು ಬೇಕು, ಅವ್ರಿಗೆ ಮನವರಿಕೆ ಮಾಡೋ ಕೆಲಸ ಮಾಡಬೇಕು. ನಿಮ್ಮ ಮೆಟ್ಟೂರು ಜಲಾಶಯದಲ್ಲಿ ನೀರಿನ ಸ್ಟೋರೇಜ್ ಎಷ್ಟಿದೆ, ಇಲ್ಲಿ ಎಷ್ಟು ಸ್ಟೋರೇಜ್ ಇದೆ, ಅವ್ರಿಗೆ ಮನವರಿಕೆ ಮಾಡಲಿ. ಮನವರಿಕೆ ಮಾಡಿಕೊಡುವ ಜವಾಬ್ದಾರಿ ಇವ್ರದ್ದೇ ಇದೆ. ಮತ್ತು ಹೇಗಿದ್ರೂ ಎರಡೂ ಪಕ್ಷಗಳು ಮಿತ್ರ ಪಕ್ಷಗಳು ಪರಸ್ಪರ ಮಿತ್ರನಿಗೆ ಮನವರಿಕೆ ಮಾಡೋಕ್ಕಾಗದೇ ಇದ್ರೆ ಇನ್ಯಾರಿಗೆ ನೀವು ಮನವರಿಕೆ ಮಾಡ್ತೀರಿ? ಹಾಗಾಗಿ ನಿಮ್ಮ ಜವಾಬ್ದಾರಿ ಇದೆ, ಮನವರಿಕೆ ಮಾಡಿ ಹೆಚ್ಚುವರಿ ನೀರಿದ್ರೆ ಬಿಡಿ, ಹೆಚ್ಚುವರಿ ನೀರಿಲ್ಲದೆ ಇದ್ರೆ ಅವ್ರಿಗೆ ಮನವರಿಕೆ ಮಾಡೋ ಜವಾಬ್ದಾರಿ ನಿಮ್ದಿದೆ. ಒಂದು ಕಡೆ ಸಚಿವ ಸಂಪುಟದ ಗಲಾಟೆ ನಡೀತಾ ಇದೆ, ಇನ್ನೊಂದು ಕಡೆ ಈ ಇಶ್ಯೂ ಹ್ಯಾಂಡಲ್ ಸರಿಯಾಗಲಿಲ್ಲ. ಸಚಿವ ಸಂಪುಟದ ವಿಸ್ತರಣೆಗಾಗಿ 1 ದಿನ 2 ದಿನ 3 ದಿನ ಕಾಯೋದು ಸ್ವಾಭಾವಿಕ. ಆದರೆ ಕಳೆದ 1 ತಿಂಗಳಿನಿಂದ ಸಚಿವ ಸಂಪುಟದ ವಿಸ್ತರಣೆಗಾಗಿಯೇ ದೆಹಲಿ ಬಾಗಿಲು ಕಾಯೋದು ಸ್ವಾಭಿಮಾನದ ರಾಜಕಾರಣ ಮಾಡೋರಿಗೆ ಸೂಕ್ತ ಅಲ್ಲ. ನಾನು ಸಿದ್ದರಾಮಯ್ಯನವರು ಸ್ವಾಭಿಮಾನಿಗಳು ಅಂತ ಭಾವಿಸಿದ್ದೆ, DK ಶಿವಕುಮಾರ್ ಅವರು ಸ್ವಾಭಿಮಾನಿಗಳು ಅಂತ ಭಾವಿಸಿದ್ದೆ. AICC ಅಧ್ಯಕ್ಷರು ಕರ್ನಾಟಕದವರೇ ಇದ್ದಾಗ ನೀವು ಅಲ್ಲಿ ಹೋಗಿ ದೆಹಲಿ ಬಾಗಿಲಲ್ಲಿ ವಾರಗಟ್ಟಲೆ ಕಾಯೋದು, ಇಲ್ಲಿ ಘೋಷಣೆ ಮಾಡಿ ನೀವೆಲ್ಲ ರೆಡಿ ಮಾಡ್ಕೊಳ್ಳಿ ರಾಜಭವನದಲ್ಲಿ ಅಂತ ಹೇಳಿದ ಮೇಲೂ ಕೂಡ ನಿಮ್ಮ ಪಟ್ಟಿ ಹೊರಗೆ ಬರದೇ ಇರೋದು, ನಿಮ್ಮ ಸ್ವಾಭಿಮಾನಕ್ಕೆ ಎಲ್ಲೋ ಧಕ್ಕೆ ಬಂದಿದೆ ಅಂತ ನಿಮ್ಗೆ ಅನಿಸ್ಬೇಕಿತ್ತು. ನಿಮಗೆ ಅನ್ನಿಸದೇ ಇರೋದು ದುರದೃಷ್ಟಕರ. ನೀವು ಒಂದು ರೀತಿ ಜೀತದಾಳಗಳ ರೀತಿ ಅಂತ ಅವ್ರು ಭಾವಿಸ್ಬಿಟ್ಟಿದ್ದಾರೆ ನಿಮ್ಮ ಹೈಕಮಾಂಡ್ನ ಫ್ಯಾಮಿಲಿ. ನೀವು ಹಂಗೆ ನಡ್ಕೊಳ್ತಾ ಇದ್ದೀರಿ. ನಿಮ್ಮ ಸ್ವಾಭಿಮಾನದ ಪ್ರಕಟೀಕರಣ ಮಾಡಿ. ರಾಜಕಾರಣದಲ್ಲಿ ಅಧಿಕಾರ ಶಾಶ್ವತ ಅಲ್ಲ ಅಂತ ನೀವೇ ಹೇಳ್ತಿದ್ರಿ. ನೀವೇನು ನಿರ್ಣಯ ತೆಗೆದುಕೊಳ್ತೀರಿ ಅದು ಜನಮಾನಸದ ಮೇಲೆ ಪರಿಣಾಮ ಬೀರುತ್ತೆ. ಈಗ ಅಲ್ಲಿ ಹೋಗಿ ಜೀತದಾಳಗಳ ರೀತಿ ಕಾದ್ರು ಅಂತೇಳಿ ಇತಿಹಾಸ ನಿಮ್ಮನ್ನು ಗುರುತಿಸಬಾರ್ದು. ಸ್ವಾಭಿಮಾನದ ರಾಜಕಾರಣ ಮಾಡಿದ್ರು, ಸಡ್ಡು ಹೊಡೆದ್ರು ಅನ್ನೋ ರೀತಿಯಲ್ಲಿ ನೀವಿರಬೇಕು. ಅದಕ್ಕೆ ನಾನು ಹೇಳ್ತೀನಿ, ನೀವು ನೀರು ಬಿಡೋಲ್ಲ ಅಂತ ಬಂಗಾರಪ್ಪನ ಥರ ಸೆಡ್ ಹೊಡೀರಿ, ನಾವು ನಿಮ್ಮ ಜೀತದಾಳಗಳಲ್ಲ ಅಂತ ಹೈಕಮಾಂಡಿಗೆ ಸೆಡ್ ಹೊಡೀರಿ. ಆ ಸೆಡ್ ಹೊಡೆದು ಕರ್ನಾಟಕದ ಸ್ವಾಭಿಮಾನವನ್ನು ಉಳಿಸಿ.
ಸರ್, ರಾಜ್ಯದಲ್ಲೂ ಸಹ ಹೋರಾಟದ ವಿಚಾರದಲ್ಲಿ ಅಡ್ಜಸ್ಟ್ಮೆಂಟ್ ಆಗ್ತಾ ಇದೆ. ನೀವು ಹೊಡೆದಂಗ್ ಮಾಡೋದು ಹತ್ತಂಗ್ ಮಾಡ್ತೀನಿ ಅಂತೇಳಿ ಜನ ಮಾತಾಡ್ತಾ ಇರೋದು. ವಿಪಕ್ಷಗಳು ಸಮರ್ಪಕವಾಗಿ ಕೆಲಸ ಮಾಡ್ತಿಲ್ಲ, ತಡೆಯಕ್ಕೆ ವಿಫಲ ಆಗ್ತಾ ಇದೆ ಅಂತ. ನಿಮಗೆ ನಿಮ್ಮ ಭಾವನೆ ಹಾಗಿದ್ದರೆ ನಾನು ಅದನ್ನು ತಪ್ಪು ಅಂತ ಭಾವಿಸೋದಿಲ್ಲ. ನಾವು ನಮ್ಮ ಪ್ರಯತ್ನ ಮಾಡ್ತಿದ್ದೀವಿ. ಬಂಡತನ ಮೊಂಡುತನಕ್ಕೆ ಪರಿಹಾರ ಇಲ್ಲ. ಈಗ ಕೆಲವರು ಸಾರ್ವಜನಿಕವಾಗಿರುವಂಥ ಸೂಕ್ಷ್ಮತೆಯ ಅರಿವಿಲ್ಲದೆ ನಾನು ನಡೆದಿದ್ದೆ ಅನ್ನುವಂಥ ಬಂಡತನದಿಂದ ವರ್ತನೆ ಮಾಡಿದ್ರೆ ಏನು ಮಾಡೋಕ್ಕಾಗತ್ತೆ? ನಾವು ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇನ್ನೂ ತೀವ್ರವಾಗಿ ಹೋರಾಟ ಮಾಡಬೇಕು ಅನ್ನುವಂಥ ನಿಮ್ಮ ಭಾವನೆಯನ್ನು ನಾವು ಗಂಭೀರವಾಗಿ ಪರಿಗಣಿಸ್ತೀವಿ. ಬಂಡತನದ ಬಗ್ಗೆ ನಿಮ್ಮ ಪಕ್ಷದವರೇ ಸಾಥ್ ಕೊಡ್ತಾ ಇದ್ದಾರೆ ಅಂತ ಅಡ್ಜಸ್ಟ್ಮೆಂಟ್ ಅಂದ್ರೆ ಅದೇ ಮಾತಾಡ್ತಾ ಇರೋದು ಚರ್ಚೆ ಜನರಲ್ಲಿ. ನಾನು ಆರೋಪವನ್ನು ಒಪ್ಪೋದಿಲ್ಲ. ಆದರೆ ಇನ್ನಷ್ಟು ತೀವ್ರಗತಿಯಲ್ಲಿ ಹೋರಾಟ ಮಾಡಬೇಕು ಅನ್ನುವಂಥ ನಿಮ್ಮ ಸಲಹೆಯನ್ನು ಸ್ವೀಕಾರ ಮಾಡ್ತೀನಿ.